ಎಲ್ಲರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರಾಹುಲ್ ಮಂದಕ್ಕಳ್ಳಿ ಅಂತ. ನಾನೊಬ್ಬ ನರರೋಗ ಮತ್ತು ಮನೋರೋಗ ತಜ್ಞ. ಸೊ ಯೂಶ್ವಲಿ 10 ವರ್ಷದಿಂದ ನಾವು ಮಂದಕ್ಕಳ್ಳಿ ನ್ಯೂರೋ ಸೈಕ್ಯಾಟ್ರಿಕ್ ಹಾಸ್ಪಿಟಲ್ ಅಂತ ವಿತ್ ಡಿ ಅಡಿಕ್ಷನ್ ಸೆಂಟರನ್ನು ಸ್ಟಾರ್ಟ್ ಮಾಡಿದ್ದೆವು. ಇದು ಹಾಸ್ಪಿಟಲಲ್ಲಿ ನೀವು ಯಾವುದೇ ಪ್ರಕಾರದ ತೀವ್ರವಾದ ಮಾನಸಿಕ ರೋಗಗಳನ್ನು ಅಡ್ರೆಸ್ ಮಾಡಿ ಅವ್ರಿಗೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಅದೆಲ್ಲ ಮಾಡ್ತಾಯಿದ್ದೆವು. 10 ವರ್ಷದಿಂದ ಇದು ಹಾಸ್ಪಿಟಲ್ ಮುಂಚೆ ಜಗತ್ ಸರ್ಕಲಿಂದ ಅದು ಆಮೇಲೆ ರಾಮಂದಿರ ಸರ್ಕಲ್ ಹತ್ರ ಇತ್ತು. ಈಗ 10 ವರ್ಷ ಆದಮೇಲೆ ನಾವು ಗುಲ್ಬರ್ಗಾಗ ಒನ್ ಆಫ್ ದ ಬಿಗ್ಗೆಸ್ಟ್ ನ್ಯೂರೋ ಸೈಕ್ಯಾಟ್ರಿಕ್ ಹಾಸ್ಪಿಟಲ್ ತರ್ತಾ ಇದ್ದೆವು. ಸೊ ನಾಳೆ ದಟ್ ಈಸ್ November 15 ಅದ್ರದ್ದು ಇನಾಗ್ರೇಷನ್ ಇದೆ. ಸೊ ಈ ಹಾಸ್ಪಿಟಲ್ ಒನ್ ಆಫ್ ದ ಬಿಗ್ಗೆಸ್ಟ್ ಸೆಟಪ್. ಅದರಲ್ಲಿ ನ್ಯೂರೋ ಸೈಕ್ಯಾಟ್ರಿ ಕ್ರಿಟಿಕಲ್ ಕೇರ್ ಯೂನಿಟ್ ಅಂದರೆ ನ್ಯೂರೋ ಸೈಕ್ಯಾಟ್ರಿ ಕ್ರಿಟಿಕಲ್ ಕೇರ್ ಯೂನಿಟ್ ಅಂದರೆ ಯಾವುದೇ ಪ್ರಕಾರದ್ದು ಮನೋರೋಗ ಪೇಷಂಟ್ ಇರ್ತಾವೆ, ಸೈಕ್ಯಾಟ್ರಿಕ್ ಪೇಷಂಟ್ ಇರ್ತಾವೆ, ಯಾವುದೇ ಪ್ರಕಾರದ್ದು, ಅದು ಆಲ್ಕೋಹಾಲ್ ರಿಲೇಟೆಡ್ ಇಶ್ಯೂಸ್ ಆಗ್ಬೋದು, ಯಾ ಫಿರ್ ಆತ್ಮಹತ್ಯೆ ವಿಚಾರ ಮಾಡಿದ್ದಾಗ್ಬೋದು, ಆತ್ಮಹತ್ಯೆ ಅಟೆಂಪ್ಟ್ ಮಾಡಿದ ಪೇಷಂಟ್ಸ್ ಆಗ್ಬೋದು, ಯಾ ಫಿರ್ ವಯಸ್ಸಾದವರು ಕನ್ಫ್ಯೂಷನ್ ಸ್ಟೇಟ್ನಾಗ ಇರ್ಬೋದು ಆಗ್ಬೋದು. ಸೊ ಇವೆಲ್ಲ ಯಾವಾಗ ಪೇಷಂಟು ಸ್ವಭಾವ ರೂಪಲ್ಲಿ ಏನಾದರೂ ಚೇಂಜಸ್ ಆಗ್ತದೆ ಅದರಲ್ಲಿ ಅವ್ರದ್ದು ಜೊತೆ ಶಾರೀರಿಕ ರೂಪಲ್ಲಿ ಅವ್ರದ್ದು ಏನೇನು ಚೇಂಜಸ್ ಆಗ್ತಾ ಇರುತ್ತೆ, ಬಿ ಪಿ ಹೆಚ್ಚಾಗೋದಾಯಿತು, ಶುಗರ್ ಕಮ್ಮಿ ಆಗೋದಾಯಿತು, ಕಿಡ್ನಿ ಲಿವರ್ ಫೇಲ್ ಆಗೋದಾಯಿತು, ಇವೆಲ್ಲ ಪ್ರಾಬ್ಲಮ್ಸ್ ಏನಿರುತ್ತೆ ಅದೆಲ್ಲ ಮಲ್ಟಿ ಸ್ಪೆಷಾಲಿಟಿ ಆರ್ ಮೆಡಿಕಲ್ ಕೇರ್ ಯೂನಿಟಲ್ಲಿ ಅಡ್ರೆಸ್ ಮಾಡ್ತಾ ಆಗುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಮೇನ್ ಕಾರಣ ಏನಿದೆ, ಮೇನ್ ಕಾರಣ ಅವ್ರ ಮಾನಸಿಕ ರೋಗ ಕಾರಣ ಅದು ಅಡ್ರೆಸ್ ಆಗಲ್ಲ. ಆ್ಯಂಡ್ ಹೇಗಿದೆ ಅಂತಂದರೆ ಅದು ಮಾಡಬೇಕಾದ್ರೆ ಒಂದು ಸ್ಪೆಷಲ್ ಫೆಸಿಲಿಟೀಸ್ ಬೇಕಾಗುತ್ತೆ. ಸೊ ಬ್ರೈನ್ ಆ್ಯಂಡ್ ಮೈಂಡ್ಸ್ ನ್ಯೂರೋ ಸೈಕ್ಯಾಟ್ರಿಕ್ ಯೂನಿಟಲ್ಲಿ ಇದು ಎಲ್ಲ ಪ್ರಕಾರದ ಫೆಸಿಲಿಟೀಸ್ ಇದೆ. ಸೊ ಯಾವುದೇ ಮಾನಸಿಕ ಪೇಷಂಟ್ ಇರಲಿಕ್ಕೆ ಅವರಿಗೆ ಯಾವುದೇ ಪ್ರಕಾರದ ಶಾರೀರಿಕ ರೂಪನಾಗ ತೊಂದರೆ ಆದಾಗ, ಶಾರೀರಿಕ ಕ್ರಿಟಿಕಲ್ ಕೇರ್ ಇದ್ದಾಗ ಅದು ಇದೇ ಅಂಡರ್ ಒನ್ ರೂಫ್ ಇಲ್ಲೇ ನಾವು ಅಡ್ರೆಸ್ ಮಾಡ್ತೀವಿ. ಸೊ ಇಟ್ ಈಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್. ಮತ್ತು ನಾರ್ತ್ ಕರ್ನಾಟಕ ರೀಜನ್ದಾಗ ಇದು ಒನ್ ಆಫ್ ಇಟ್ಸ್ ಕೈಂಡ್ ಇದೆ. ಈ ಪ್ರಕಾರದ ನೀವು ಫೆಸಿಲಿಟೀಸ್ ಸೇವೆ ಬೇಕಾದರೆ ನಿಮಗೆ ಹೈದ್ರಾಬಾದಿಂದ ಬೆಂಗಳೂರು ಹೋಗಬೇಕಾಗುತ್ತೆ. ಸೊ ಅಂಡರ್ ಒನ್ ರೂಫ್ ಅಲಾಂಗ್ ವಿತ್ ಜನರಲ್ ಸೈಕ್ಯಾಟ್ರಿ ಕೇರ್ ಬಿಟ್ಟು ಅದ್ರ ಜೊತೆ ICU ಆಯಿತು, ಆಪರೇಷನ್ ಥಿಯೇಟರ್ ಆಯಿತು, ಕ್ರಿಟಿಕಲ್ ಕೇರ್ ಯೂನಿಟ್ ಏನೇನು ಫೆಸಿಲಿಟೀಸ್ ಇದೆ ಅದು ಎಲ್ಲ ಅವೈಲೇಬಲ್ ಇದೆ. ಸೊ ಇದು ಫಸ್ಟ್. ಎರಡನೇದು ಅಂದರೆ ಇದ್ರ ಜೊತೆ ಒಂದು 15 ಬೆಡೆಡ್ ರಿಹ್ಯಾಬಿಟೇಷನ್ ಯೂನಿಟ್ ಮಾಡ್ತಾ ಇದೆ. ಸೊ ಇದು ರಿಹ್ಯಾಬಿಟೇಷನ್ ಯೂನಿಟ್ ಅಂದರೆ ಯಾವ ಪೇಷಂಟ್ ಮಾನಸಿಕ ರೂಪದಲ್ಲಿ ತೊಂದರೆ ಇರ್ತಾರೆ ಅವ್ರು ರೆಸ್ಪಾನ್ಸ್ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಅಂಥ ಪೇಷಂಟಿಗೆ 2-3 ತಿಂಗಳ ನಾವೇನಿರ್ತೇವೆ ಅದಕ್ಕೆ ನಾವು ರಿಹ್ಯಾಬಿಟೇಷನ್ ಯೂನಿಟ್ ಅಂತ. ಸೊ ರಿಹ್ಯಾಬಿಟೇಷನ್ ಪೇಷಂಟ್ ಮಾಡಬೇಕಾದ್ರೆ ಗುಲ್ಬರ್ಗಾ ಬಿಟ್ಟು ನಮಗೆ ಯಾಕೋ ಅವರಿಗೆ ಬೆಂಗಳೂರಿಗೆ ಹೋಗಬೇಕಾಗ್ತಿತ್ತು, ಇಲ್ಲಾಂದರೆ ಹುಬ್ಳಿ ಧಾರವಾಡ ಹೋಗಬೇಕಾಗ್ತಿತ್ತು, ಇಲ್ಲಾಂದರೆ ಹೈದ್ರಾಬಾದ್ ಹೋಗಬೇಕಾಗ್ತಿತ್ತು. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ದಿಸ್ ವೇರ್ ವೆರಿ ಕಾಸ್ಟ್ಲಿ. ಸೊ ಇದೇ ಪ್ರಕಾರ ನೀವು ತಿಂಗಳ ಹೇಳಿದ್ರೆ ಅಲ್ಲಿ 35,000 to 45,000ವರೆಗೂ ಇರುತ್ತೆ. ಸೊ ಅದು ಒಂದು ಅಫೋರ್ಡೆಬಲ್ ರೇಟಲ್ಲಿ ಗುಲ್ಬರ್ಗಾದಲ್ಲಿ ಅದನ್ನು ಒಂದು ರಿಹ್ಯಾಬಿಟೇಷನ್ ಯೂನಿಟ್ ಅಂಡರ್ ಒನ್ ರೂಫ್ ಇದರಲ್ಲೇ ನಾವು ಸೆಟಪ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಮೂರನೇದು ಅಂತಂದರೆ ಲೇಟೆಸ್ಟ್ ಇಕ್ವಿಪ್ಮೆಂಟ್ಸ್. ಸೊ ಯೂಶ್ವಲಿ ಹ್ಯಾಂಗೆ ಯಾವುದೇ ಮೆಡಿಕಲ್ ಫೀಲ್ಡಲ್ಲಿ ಇಕ್ವಿಪ್ಮೆಂಟ್ಸ್ ಎಲ್ಲ ಲೇಟೆಸ್ಟ್ ಅಪ್ಡೇಟ್ ಆಗ್ತಾ ಇರ್ತಾವೆ. ನ್ಯೂ ಸರ್ಜರಿ ಆಯಿತು, ಆರ್ಥೋಪೆಡಿಕ್ಸ್ ಆಯಿತು, ನ್ಯೂರೋ ಸರ್ಜರಿ ಆಯಿತು, ಮೆಡಿಸಿನಲ್ ಫೀಲ್ಡ್ ಆಯಿತು. ಅದೇ ಪ್ರಕಾರ ಸೈಕ್ಯಾಟ್ರಿಯಲ್ಲೂ ಲೇಟೆಸ್ಟ್ ಅಪ್ಡೇಟ್ ಟೆಕ್ನಾಲಜಿ ಬರ್ತಾ ಇದೆ. ಇದು ಟೆಕ್ನಾಲಜಿ ಮೇನ್ಲಿ ಅವ್ರ ಕೌನ್ಸಿಲಿಂಗ್ ಸೆಷನ್ಸ್ ಇರುತ್ತೆ. ಕೌನ್ಸಿಲಿಂಗ್ ಅಂದ್ರೆ ಮಾತುಕತೆಲಿಂದ, ಗುಳಿಗೆ ಅಲ್ಲ, ಮಾತುಕತೆಲಿಂದ ಅವ್ರ ಮಾನಸಿಕ ರೋಗ ಕಮ್ಮಿ ಮಾಡೋಕ್ಕಿರ್ತದೆ. ಸೊ ಅಂಥ ಮಷೀನ್ಸ್ ಎಲ್ಲನೂ ನಾವು ಲೇಟೆಸ್ಟ್ ತಂದಿದ್ದೇವೆ. ಈ ಪ್ರಕಾರ ಮಷೀನ್ಸಿಗೆ ನಾವು ವರ್ಚುವಲ್ ರಿಯಾಲಿಟಿ ಅಂತಂತೇವೆ, RTES ಅಂತೇವೆ, RTMS ಅಂತೇವೆ. ಸೊ ಈ ಪ್ರಕಾರ ಮಷೀನ್ಗಳೆಲ್ಲ ಅವೈಲೇಬಲ್ ಇದೆ. ಸೊ ಇಟ್ ಈಸ್ ಆ್ಯಸ್ ಐ ಸೆಡ್ ಬಿಫೋರ್ ಫಸ್ಟ್ ಆಫ್ ಇಟ್ಸ್ ಕೈಂಡ್. ಸೊ ಯಾವುದೇ ಪ್ರಕಾರದ್ದು ಮೆಟ್ರೋಲ್ಲಿ ನೀವು ಯಾವುದೇ ಪ್ರಕಾರದ್ದು ಪ್ರಾಪರ್ ಸೈಕ್ಯಾಟ್ರಿಕ್ ಹಾಸ್ಪಿಟಲಲ್ಲಿ ಫೆಸಿಲಿಟೀಸ್ ನೋಡ್ತೀರಿ, ಅದೇ ಪ್ರಕಾರದ್ದು ಫೆಸಿಲಿಟೀಸ್ ಆರ್ ಅವೈಲೇಬಲ್ ಎಟ್ ಅವರ್ ಗುಲ್ಬರ್ಗ. So this is one of my dedication and one of my service towards ಕಲ್ಯಾಣ ಕರ್ನಾಟಕ region. ಸೊ ನಮ್ಮ ಕಡೆಯಿಂದ ಎಷ್ಟಾಗ್ತದೆ, ಟೀಮ್ ಮಂದಕ್ಕಳ್ಳಿ ಮತ್ತು ಟೀಮ್ ಬ್ರೈನ್ ಆ್ಯಂಡ್ ಮೈಂಡ್ಸ್ ಕಡೆಯಿಂದ ಎಷ್ಟಾಗ್ತದೆ ಅದು ಪ್ರಕಾರ ನಾವು ಫೆಸಿಲಿಟೀಸ್ ಎಷ್ಟಾಯ್ತು ಅಷ್ಟು ಕ್ರಿಟಿಕಲ್ ಕೇರ್ ಫೆಸಿಲಿಟೀಸ್ ಮನೋರೋಗ ಪೇಷಂಟಿಗೆ ಕೊಡ್ಬೋದು ಅಂತ ಆ ಪ್ರಕಾರ ನಾವು ಇದು ಸೆಟಪ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ನನಗೆ ಒಂದೇ ರೀತಿ ಎಲ್ಲ ಪ್ರಕಾರದ್ದು ಅಸೋಸಿಯೇಷನ್ಸ್ ಆಯಿತು, ಸ್ಕೂಲ್ಸ್ ಆಯಿತು, ಕಾಲೇಜಸ್ ಆಯಿತು, ಅವರೆಲ್ಲ ಜೊತೆ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗಿ ಮೆಂಟಲ್ ಹೆಲ್ತ್ ಬಗ್ಗೆ ಒಂದು ಅವೇರ್ನೆಸ್ ತಂದು ಸೊ ದ್ಯಾಟ್ ಕಲ್ಯಾಣ ಕರ್ನಾಟಕ ಪೀಪಲ್ದು ಮೆಂಟಲ್ ಹೆಲ್ತ್ ಆ್ಯಂಡ್ ಮೆಂಟಲ್ ವೆಲ್ ಬೀಯಿಂಗ್ ಇರಬೇಕಂತ ನಮ್ಮದು ಒಂದು ಅಭಿಪ್ರಾಯ. ಅದೇ ಪ್ರಕಾರ ಇದು ಸೆಟಪ್ ಸ್ಟಾರ್ಟ್ ಮಾಡಿದ್ದೆವು. ಎಲ್ಲರಿಗೆ ಒಂದು ಇನ್ವಿಟೇಷನ್ ನಾಳೆ ಸಾಯಂಕಾಲಕ್ಕಾಗಿ. ಧನ್ಯವಾದ ಸರ್. ತಮ್ಮ ಕಡೆ ಯಾವುದೋ ಡಾಕ್ಟರ್ ಟೀಮ್ ಇದೆ ಅಂತ ಸರ್ ತಮ್ಮ ಜೊತೆ? ಇದ್ರ ಜೊತೆ ನಮ್ಮ ಟೀಮಲ್ಲಿ ಇನ್ಹೌಸ್ ಕ್ಲಿನಿಕಲ್ ಸೈಕಾಲಜಿಸ್ಟ್ ಇರ್ತಾರೆ. ಕ್ಲಿನಿಕಲ್ ಸೈಕಾಲಜಿಸ್ಟ್ ಅಂದರೆ ಯಾರು ಮಾತುಕತೆಯಿಂದ ಪೇಷಂಟಿಗೆ ಕಡಿಮೆ ಮಾಡ್ತಾರೆ. ಅದ್ರ ಜೊತೆ IQ ಅಸೆಸ್ಮೆಂಟ್ ಅಂದರೆ ಬುದ್ಧಿಶಕ್ತಿ ಎಷ್ಟದ ಅಂತ ನೋಡೋದು, ಮತ್ತು ಆಮೇಲೆ ಕೌನ್ಸಿಲಿಂಗ್ ಸೆಷನ್ಸ್ನಾಗ ಬೇರೆ ಬೇರೆ ಪ್ರೋಟೋಕಾಲ್ಸ್ ಇರ್ತಾವೆ, ಅದು ಎಲ್ಲ ಮಾಡೋದು ಅದು ಕ್ಲಿನಿಕಲ್ ಸೈಕಾಲಜಿ ಟೀಮ್ ಮಾಡುತ್ತೆ. ಅದ್ರ ಜೊತೆ ಕ್ರಿಟಿಕಲ್ ಕೇರ್ ಯೂನಿಟ್. ಕ್ರಿಟಿಕಲ್ ಕೇರ್ ಯೂನಿಟ್ ಅಂತಂದರೆ ಪೇಷಂಟ್ ಮೆಡಿಕಲಿ ಪ್ರಾಬ್ಲಮ್ ಇದ್ದಾಗ ಅವ್ರಿಗೆ ICUನಾಗ ಏನೇನು ಫೆಸಿಲಿಟೀಸ್ ಇದೆ ಅದು ಎಲ್ಲ ನೋಡ್ಕೊಂಬತ್ತು ಕ್ರಿಟಿಕಲ್ ಕೇರ್ ಯೂನಿಟ್ ಟೀಮ್ ಇರುತ್ತೆ. ಆ ಪ್ರಕಾರ ಇದೆ ಸರ್. ಯಾವುದಾದ್ರೂ ಪೇಷಂಟಿಗೆ ಶಕ್ತಿ ಕಡಿಮೆ ಇದ್ರೆ ಅದಕ್ಕೆ ಏನಾದರೂ ಎಂಕರೇಜ್ಮೆಂಟ್ ಮಾಡೋದು ಇದೆ ಅಂತ? ಯಾವ ರೂಪಲ್ಲಿ ಶಕ್ತಿ? ಬುದ್ಧಿದು ತಮ್ಮ ಹೇಳಿದ್ರಲ್ಲ? ಇಲ್ಲ ಸರ್, ನೋಡಿ ಸರ್, ಬುದ್ಧಿಶಕ್ತಿ ನಾವು ಇದಕ್ಕೆ IQ ಅಂತೀವಿ.
ಸೊ ಯಾವಾಗ ಬುದ್ಧಿಶಕ್ತಿ 4-5 ವರ್ಷ ಆದಮೇಲೆ ಬೆಳವಣಿಗೆ ಆಗ್ತದ, ಲೈಫ್ ಲಾಂಗ್ ಅವ್ರ ಬುದ್ಧಿಶಕ್ತಿ ಅಷ್ಟೇ. ಹುಟ್ಟಿದಿಂದ ಬುದ್ಧಿಶಕ್ತಿ ಕಡಿಮೆ ಇತ್ತಂದ್ರೆ ನಾವು ಅದಕ್ಕೆ ಏನೂ ಮಾಡ್ಲಿಕ್ಕೆ ಬರಲ್ಲ. ಬಟ್ ಅದು ಆದಮೇಲೆ ಬುದ್ಧಿಶಕ್ತಿ ಕಡಿಮೆ ಆಗೋಕ್ಕೆ ಕಾರಣ ಅಂದ್ರೆ ಯಾವುದೋ ಪ್ರಕಾರದ ಒಂದು ಮೆಂಟಲ್ ಇಲ್ನೆಸ್ ಎಲ್ಲ ಇರ್ತದೆ. ಸೊ ಅದು ಆಂಗ್ಸೈಟಿ ಇರ್ಬೋದು, ಡಿಪ್ರೆಷನ್ ಇರ್ಬೋದು, ಯಾ ಫಿರ್ ಸಬ್ಸ್ಟೆನ್ಸ್ ಅಬ್ಯೂಸ್, ಯಾವುದೋ ಪ್ರಕಾರ ವ್ಯಸನ ಇರ್ಬೋದು, ಇವೆಲ್ಲ ಇರ್ತವೆ. ಇದಕ್ಕೆಲ್ಲ ನಾವು ಕರೆಕ್ಟ್ ಅಡ್ರೆಸ್ ಮಾಡಿದ್ರೆ ಯಾವುದೇ ಪೇಷಂಟ್ದು ಏನೇ ಕೆಪಾಸಿಟಿ ಇದೆ, ಅವ್ರ ತಿಳುವಳಿಕೆ ಶಕ್ತಿ ಏನಿದೆ, ಇಂಟೆಲಿಜೆನ್ಸ್ ಲೆವೆಲ್ ಏನಿದೆ, ಆ ಪ್ರಕಾರ ಅವರಿಗೆ ಮುಟ್ಬೋದು. ಸೊ ನಾನು ಒಂದು ಆ್ಯಡ್ ಮಾಡೋದು ನೆನ್ಪೋದು, ಇದಕ್ಕೆ ನಾವು ವೆಲ್ನೆಸ್ ಯೂನಿಟ್ ಅಂತೀವಿ. ಸೊ ನಮ್ಮ ಟಾಪ್ ಫ್ಲೋರಲ್ಲಿ ನಾವು ಮಿತ್ರ ವೆಲ್ನೆಸ್ ಯೂನಿಟ್ ಅಂತ ಮಾಡ್ಲತ್ತಿದ್ದೆವು. ಇದು ಯಾವುದೇ ಪ್ರಕಾರದ್ದು ಮಾನಸಿಕ ರೋಗ ಪೇಷಂಟಿಗೆ ಅಲ್ಲ. ನಾರ್ಮಲ್ ಜೋ ಕ್ರೌಡ್ ಇರ್ತಾರೆ, ನಾರ್ಮಲ್ ಸ್ಟೂಡೆಂಟ್ಸ್ ಆಯಿತು, ನಾರ್ಮಲ್ ಎಂಪ್ಲಾಯೀಸ್ ಆಯಿತು, ಹೌಸ್ ವೈಫ್ಸ್ ಆಯಿತು, ಅವ್ರಿಗೆ ಒಂದು ವೆಲ್ ಬೀಯಿಂಗ್ ಸಲಕ್ಕೆ ಮಿತ್ರ ವೆಲ್ ಬೀಯಿಂಗ್ ಸೆಂಟರ್ ಅಂತ ನಾವು ಅದನ್ನು ಇದೇ ಆರ್ಗನೈಸೇಷನ್, ಇದೇ ಯೂನಿಟಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸರ್ಕಾರಿ ಯೋಜನೆಗಳು ಏನಾದರೂ ಇನ್ನೂವರೆಗೂ ಸರ್ಕಾರಿ ಯೋಜನೆ ಸ್ಟಾರ್ಟ್ ಮಾಡಿಲ್ಲ ಸರ್. ಬಟ್ ನಮ್ಮದು ತುಂಬ ಇಚ್ಛೆ ಇದೆ ಸರ್ಕಾರಿ ಯೋಜನೆನೂ ಸ್ಟಾರ್ಟ್ ಮಾಡಬೇಕಂತ. ನಮ್ದೆಲ್ಲ ಆಶೀರ್ವಾದ ಇದ್ದರೆ ಪ್ರಾಬಬ್ಲಿ 2-3 ತಿಂಗಳಲ್ಲೇ ಸರ್ಕಾರಿ ಯೋಜನೆನೂ ಇಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಸರ್ ಇಲ್ಲಿ ತನಕ ಈ ಪೇಷಂಟ್ ನಮ್ಮಲ್ಲಿ ಗುಟ್ಟಾಗಿದ್ದ ಅಂತ ಒಂದು ಏನಾದರೂ ಫಿಗರ್ ಇದೆ ನಾನು ಹೇಳಿಕ್ಕಾಗಲ್ಲ ಸರ್. ಆನ್ ಆನ್ ಎವರೇಜ್ ನಮ್ಮದು 40-50 OPD ಇರುತ್ತೆ. ಆ್ಯಂಡ್ ಆನ್ ಆನ್ ಅಡ್ಮಿಷನ್. ಸೊ ನಾನು ಕೌಂಟ್ ಇಟ್ಟಿಲ್ಲ ಸರ್, ಫ್ರ್ಯಾಂಕ್ಲಿ ಹೇಳಬೇಕಂದ್ರೆ ಕೌಂಟ್ ಇಟ್ಟಿಲ್ಲ. ನಾನು ಅದನ್ನು ಹೇಳಲ್ಲ ವಿ ಆರ್ ಎಲ್ಲ ಪೇಷಂಟ್ ಬಂದಿದ್ದು ಕ್ಯೂರ್ ಆಗಿದೆ ಅಂತ. ಬಟ್ ವಿ ಆರ್ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ವಿ ಪ್ರೊವೈಡ್ ಕ್ವಾಲಿಟಿ ಆ್ಯಂಡ್ ವಿ ನೆವರ್ ಕಾಂಪ್ರಮೈಸ್ ಫಾರ್ ಎನಿ ಆಫ್ ದ ಕ್ವಾಲಿಟಿ ಫಾರ್ ದ ಪೇಷಂಟ್ಸ್. ಪ್ರಾಬಬ್ಲಿ ಲಾಸ್ಟ್ 6 ಇಯರ್ಸ್ಲಿಂದು ಯೂಶ್ವಲಿ ಹ್ಯಾಂಗಾಗ್ತದೆ ಸರ್, ನಮ್ಮ ಪೇಷಂಟಿಗೆ ಊಟ ಅದೆಲ್ಲ ಕರೆಕ್ಟ್ ಬೇಕು. 6 ವರ್ಷದಿಂದ ಊಟ ಅದೆಲ್ಲ ನಾವೇ ಕೊಡ್ತೇವೆ. ಸೊ ಮಾರ್ನಿಂಗ್ ಟೈಮ್ ಟು ಟೈಮ್ ಬ್ರೇಕ್ಫಾಸ್ಟ್ ಆಯಿತು, ಆಫ್ಟರ್ನೂನ್ ಲಂಚ್, ಈವ್ನಿಂಗ್ ಡಿನ್ನರ್, ಇದೆಲ್ಲ ನಾವು ನಮ್ಮ ಪೇಷಂಟ್ಸ್ ಒಂದು ಸರ್ತಿ ಬಂದುಬಿಟ್ರೆ ಎಲ್ಲ ನಾವು ಇದು ಮಾಡ್ತೇವೆ. ಅದಕ್ಕೆ ಏನಾರ ಚಾರ್ಜ್ ಮಾಡ್ತಾರೆ ಸರ್? ಇಲ್ಲ, ದಟ್ಸ್ ಅ ಪಾರ್ಟ್ ಆಫ್ ಇದು ಸರ್. ಅವ್ರ ಹಾಸ್ಪಿಟಲ್ ಫೆಸಿಲಿಟೀಸ್ ಏನು ಚಾರ್ಜಸ್ ಇದೆ ಅದೇ ಫೆಸಿಲಿಟಿ ಸರ್. ಇಟ್ಸ್ ಲೈಕ್ ಅ ಕಾಂಪ್ಲಿಮೆಂಟ್ರಿ. ಅದು ಕಾಂಪ್ಲಿಮೆಂಟ್ರಿ, ಯಾರಿಗೆ ಬೇಕು ತಗೋತಾರೆ, ಯಾರು ಬೇಡ ಅಂತ ಬಿಡ್ತಾರೆ. ಸರ್ ನಾಳೆ ಗೆಸ್ಟ್ ಯಾರ್ಯಾರು ಬರ್ತಾ ಇದ್ದಾರೆ? ನಾಳೆ ಲಾಂಚ್ ಎಸ್ ಸರ್, ನಾಳೆ ಹಾಸ್ಪಿಟಲ್ ಇರೋ ಸಲಕ್ಕೆ ಚೀಫ್ ಗೆಸ್ಟ್ ಅವರು ರಾಧಾಕೃಷ್ಣ ಅವರು ಬರ್ತಾ ಇದ್ದಾರೆ. ಆ್ಯಂಡ್ ಗೆಸ್ಟ್ ಆಫ್ ಆನರ್ ಶ್ಯಾಮ್ ಪ್ರಕಾಶ್ ಪಾಟೀಲ್ ಅವರು ಬರ್ತಾ ಇದ್ದಾರೆ. ಮತ್ತು ದರ್ಶನಾಪುರ್ ಸಾಬ್ರು ಬರ್ತಾ ಇದ್ದಾರೆ. ಅಲಂ ಪ್ರಭು ಪಾಟೀಲ್ ಅವರು ಬರ್ತಾ ಇದ್ದಾರೆ. ಆ್ಯಂಡ್ ಅದ್ರ ಜೊತೆ ಸುರೇಶ್ ಶೆಟ್ಗರ್ ಅಂತಿದ್ದಾರೆ, ಅವರು ನಮ್ಮದು ಜೈರಾಬಾದ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದಾರೆ, ಅವರು ಬರ್ತಾ ಇದ್ದಾರೆ. ನಮ್ಮದು ST ಸೊಸೈಟಿ ಅಧ್ಯಕ್ಷರಾದ ಶಶಿಲ್ ನಮೋಶಿ ಅವರು ಬರ್ತಾ ಇದ್ದಾರೆ. ಮತ್ತು ನಮ್ಮದು MLC ಆದ BG ಪಾಟೀಲ್ ಅವ್ರನ್ನೂ ಬರ್ತಾ ಇದ್ದಾರೆ. ಎಷ್ಟು ಗಂಟೆ ಸರ್ ಕಾರ್ಯಕ್ರಮ? ಸಾಯಂಕಾಲ 7 ಗಂಟೆ ಕಾರ್ಯಕ್ರಮ ಇರುತ್ತೆ. ತಮಗೆಲ್ಲರಿಗೂ ವಿನಂತಿ, ತಮಗೆಲ್ಲರಿಗೂ ಒಂದು ಇನ್ವಿಟೇಷನ್, ಎಲ್ಲರೂ ಬಂದು ಗ್ರೇಸ್ ದಿಸ್ ಒಕೇಶನ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.